ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ನಿಮಗೆ ಮತ್ತೊಂದು ಉದ್ಯೋಗದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋರು 2600 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ 2600 ಹುದ್ದೆಗಳು ಯಾವುದಕ್ಕೆ ಅಂತಂದರೆ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಹುದ್ದೆಗಳಿಗೆ. ಇದಕ್ಕೆ ಸಂಬಳ 48,480. ಇದು ಬೇಸಿಕ್ಕು, ಮತ್ತೊಮ್ಮೆ ಬೇಸಿಕ್ಕು. ಅದು ಅಲ್ಲಿಂದ ಶುರುವಾಗುತ್ತೆ. ಬೇಸಿಕ್ಗೆ DA HRA ಅದು ಇದು ಎಲ್ಲ ಸೇರಿ ಕೈ ತುಂಬ ಸಂಬಳ ಬರುತ್ತೆ. ಯಾರ್ಯಾರು ಇದಕ್ಕೆ ಅರ್ಹರಿರ್ತೀರಿ ಅರ್ಜಿಗಳನ್ನು ಸಲ್ಲಿಸೋದು ಮಾತ್ರ ಮರಿಬೇಡಿ. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ನೀವು 30th ಜೂನ್ 2025 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದು ಮೊದಲೇ ಎಕ್ಸ್ಪೈರ್ ಆಗಿತ್ತು ಡೇಟ್. ಅದನ್ನು ಮತ್ತೊಮ್ಮೆ ಕಾರಿಗ್ಯಾಂಡಮ್ ಇಶ್ಯೂ ಮಾಡಿ, ಆ ಕಾರಿಗ್ಯಾಂಡಮ್ದು ವೆಬ್ಸೈಟ್ ಲಿಂಕ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋದು ನಿಮಗೆ ಬೇಕು ಅನ್ನೋದಾದರೆ ಈ ವಿಡಿಯೋನ ಕಡೆಯವರೆಗೂ ನೋಡೋದು ಮಾತ್ರ ಮರಿಬೇಡಿ. ಇದನ್ನು ರಿಕ್ರೂಟ್ಮೆಂಟು 4 ಹಂತದಲ್ಲಿ ಮಾಡ್ತಾರೆ. ಮೊದಲನೇದಾಗಿ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ನಂತರ ಸ್ಕ್ರೀನಿಂಗ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಆ ಕಡೆಯದಾಗಿ ಬಹಳ ಮುಖ್ಯವಾಗಿ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಇದ್ರ ಬಗ್ಗೆ ನಾನು ಮುಂದೆ ಸಾಕಷ್ಟು ಮಾಹಿತಿ ಕೊಡೋನಿದ್ದೇನೆ. ಎಜುಕೇಷನ್ನು ಯಾವುದೇ ಗ್ರ್ಯಾಜುಯೇಟ್ ಆದರೂ ಅಪ್ಲೈ ಮಾಡ್ಬೋದಾಗಿದೆ. ಗ್ರ್ಯಾಜುಯೇಟ್ ಆಗಿರಲೇಬೇಕಾಗಿರುತ್ತೆ. ಆಗಿರೋರು ಕೂಡಲೇ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಒಳ್ಳೆ ಉತ್ತಮವಾದಂಥ ಸಂಬಳ ಇರುವಂತಹ SBI ಪೋಸ್ಟ್ ಆಗಿದೆ ಇದು. ಇಲ್ಲಿಯವರೆಗೂ ಯಾರು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗ್ತಾ ಹೋಗುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ನೀವು ಯಾವ ರಾಜ್ಯಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸ್ತಿದ್ದೀರಿ ಅಂತ. ಆಂಧ್ರಾಗೆ ನೀವು ಸಲ್ಲಿಸ್ತಾ ಇದ್ದರೆ ಅಲ್ಲಿ ನಿಮಗೆ ತೆಲುಗು, ಲೋಕಲ್ ಲ್ಯಾಂಗ್ವೇಜ್ ತೆಲುಗು ಯಾವುದ್ಯಾವುದಂದ್ರೆ ರೀಡಿಂಗ್, ರೈಟಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ ಅಂತ. ಅದೇ ರೀತಿ ತಮಿಳ್ನಾಡಿಗೆ ಅಪ್ಲೈ ಮಾಡ್ತಾ ಇದ್ದರೆ ಅಲ್ಲಿನ ಭಾಷೆ ನಿಮಗೆ ಗೊತ್ತಿರಬೇಕು ಅಂತ. ಕೇರಳ ಆದರೆ ಮಲಯಾಳಂ ಆಗ್ಬೋದು, ಇದೇ ರೀತಿ ಮಹಾರಾಷ್ಟ್ರಗಾದರೆ ಮರಾಠಿ ಆಗ್ಬೋದು, ಕರ್ನಾಟಕದಲ್ಲಿ ಕನ್ನಡ ಆಗಿರುತ್ತೆ. ಈ ಥರ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಂಪ್ಷನ್ ಕೂಡ ಕೊಡ್ತಾರೆ ಅವರು. ಎಕ್ಸಂಪ್ಷನ್ ಯಾವಾಗ ಅಂದರೆ 10ನೇ ತರಗತಿ ಅಥವಾ 12ನೇ ತರಗತಿನಲ್ಲಿ ನೀವು ಅದನ್ನು ಓದಿದ್ರೆ ಆ ಭಾಷೆಯನ್ನು ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಇಲ್ದಲೇ ಹೋದರೆ ನೀವು ಈ ಟೆಸ್ಟನ್ನು ತಗೊಂಡು ಪಾಸ್ ಮಾಡ್ಕೊಳ್ಬೇಕಾಗತ್ತೆ. ವಯಸ್ಸಿಗೆ ಬಂದರೆ 21ರಿಂದ 30 ಆಗಿರಬೇಕು ನಿಮ್ಮ ವಯಸ್ಸು. ಹಾಗೂ ಏಜ್ ರಿಲ್ಯಾಕ್ಸೇಷನ್ ಅವರು ಸರ್ಕಾರದ ನಿಯಮದಂತೆ ಕೊಡೋದಕ್ಕೆ ಅವರು ಮುಂದೆ ಬಂದಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಹುದ್ದೆಗೆ ಅವರು ಕೇಳ್ತಿರೋದು 2 ವರ್ಷದ ಅನುಭವ ಇರಬೇಕು ಅಂತ. ಅಂದರೆ ಪದವಿಯಾದ ನಂತರ 2 ವರ್ಷದ ಅನುಭವ ಇರಬೇಕು. ಈ ಕ್ಷೇತ್ರದಲ್ಲಿ ಅವರು ಮಾತ್ರ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ಕರೆದಿದ್ದಾರೆ. ಸೆಲೆಕ್ಷನ್ ಹೇಗಿರುತ್ತೆ ಅಂದರೆ ಆನ್ಲೈನ್ ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಆನ್ಲೈನ್ನಲ್ಲಿ ಅದು 120 ಪ್ರಶ್ನೆಗಳಿರುತ್ತೆ, 120 ಅಂಕಗಳಿರುತ್ತೆ, 120 ನಿಮಿಷಗಳಿರುತ್ತೆ. ಅಲ್ಲಿ ಅವರು ಇಂಗ್ಲೀಷು, ಬ್ಯಾಂಕಿಂಗು, ಜನರಲ್ ಅವೇರ್ನೆಸ್ಸು, ಎಕಾನಮಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಜನರಲ್ ಸೆಲೆಕ್ಷನಲ್ಲೇ ಆನ್ಲೈನ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಇರುತ್ತೆ. ಅಲ್ಲಿ 30 ನಿಮಿಷಕ್ಕೆ 2 ಪ್ರಶ್ನೆ ಕೊಡ್ತಾರೆ. ಆ 2 ಪ್ರಶ್ನೆಗೆ 30 ನಿಮಿಷದಲ್ಲಿ ನೀವು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಒಂದು ಲೆಟರ್ ರೈಟಿಂಗು ಹಾಗೂ ಎಸ್ಸೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ. ಯಾರ್ಯಾರು ಈ ವಿಡಿಯೋಗೆ ಲೈಕ್ ಬಟನ್ ಕೊಟ್ಟಿಲ್ಲ ಕೂಡಲೇ ಕೊಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದಾಗತ್ತೆ. ಕಡೆಯದಾಗಿ ನಿಮಗೆ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ಸ್ ಎಲ್ಲವೂ ಬೇಕಾಗತ್ತೆ. ಅದು ಎಲ್ಲಿ ಸಿಗುತ್ತೆ ಅಂದರೆ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಆದಮೇಲೆ ಮೋರ್ ಅನ್ನೋ ಪದ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಡಲಾಗಿದೆ. ನನ್ನ ಒಂದು ಕಳಕಳಿ ಏನು ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ ಏನಿದೆ ಇದನ್ನು ಕನಿಷ್ಠ 2 ಬಾರಿ ಆದರೂ ಓದಿದಾಗ ನಿಮಗೆ ಮತ್ತಷ್ಟು ಮಾಹಿತಿಗಳು ಸಿಗ್ಬೋದು. ನೀವು ಅರ್ಹರಿದ್ದೀರಾ ಅನ್ನೋದಾದರೆ ನಿಮ್ಮ ಸ್ನೇಹಿತರ ಅರ್ಹರಿರ್ಬೋದು, ನಿಮ್ಮ ರಿಲೇಷನ್ಸಲ್ಲಿ ಯಾರಾದರೂ ಅರ್ಹರಿರ್ಬೋದು, ಎಲ್ಲರಿಗೂ ವಿಚಾರ ತಿಳಿಸ್ತಾ ಹೋಗಿ ಅವರು ಇದನ್ನು ಅರ್ಜಿಗಳನ್ನು ಸಲ್ಲಿಸಲಿ. 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತ ಅವರು ಹೇಳ್ತಿದ್ದಾರೆ. 30 ಜೂನ್ ಇದು ಎಕ್ಸ್ಟೆಂಡೆಡ್ ಡೇಟ್ ಆಗಿದೆ. ಅಷ್ಟರ ಒಳಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಬೇಸ್ಡ್ ಆಫೀಸರ್ಸ್ ಪೋಸ್ಟು, ಕೈ ತುಂಬ ಸಂಬಳ ಇರುವಂಥ ಹುದ್ದೆ ಆಗಿದೆ. ಇದನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ಖಂಡಿತ ಅರ್ಜಿಗಳನ್ನು ಸಲ್ಲಿಸಿ ಅಂತ ನಾವು ತಿಳಿಸ್ತೇವೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.